6ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 15 ಚುಟುಕುಗಳು ಪ್ರಶ್ನೋತ್ತರ. ಕೃತಿಕಾರರ ಪರಿಚಯ. ದಿನಕರ ದೇಸಾಯಿ. ಸ್ಥಳ ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಅಲ್ಕೆರೆ. ಕೃತಿ ಹೂಗೊಂಚಲು, ಮಕ್ಕಳ ಗೀತೆಗಳು, ನಾಕಂಡ ಪಡುವಣ, ದಿನಕರನ ಚೌಪದಿ, ಇನ್ನೂ ಮುಂತಾದವು. ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ. ಇವರು ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದರು. ಪ್ರಸ್ತುತ ಚುಟುಕುಗಳನ್ನು ಅವರ ದಿನಕರನ ಚೌಪದಿ ಸಂಕಲನದಿಂದ ಆರಿಸಿದೆ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಆಗಸದ ಹೊಲದಲ್ಲಿ ಏನನ್ನು ಬಿತ್ತಿದೆ? ಉತ್ತರ: ಆಗಸದ ಹೊಲದಲ್ಲಿ ಚುಕ್ಕೆಗಳನ್ನು ಬಿತ್ತಿದೆ. ಪ್ರಶ್ನೆ ಸಂಖ್ಯೆ 2. ಬಿಳಿ ಮುಗಿಲ ಹತ್ತಿಯನ್ನು ಇಂಜಿದವರು ಯಾರು? ಉತ್ತರ: ಬಿಳಿ ಮುಗಿಲ ಹತ್ತಿಯನ್ನು ಇಂಜಿದವರು ಸೂರ್ಯ. ಪ್ರಶ್ನೆ 3. ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರುವೆನು ಎಂದನು? ಉತ್ತರ: ಕಂದನು ಹುಡುಗನಿಗೆ ಎಲುಬಿಲ್ಲದ ಕೋಳಿಯನ್ನು ತೋರುವೆನು ಎಂದನು. ಪ್ರಶ್ನೆ 4. ಹುಡುಗನು ಕಂದನ ಮನೆಗೆ ಏಕೆ ಹೋದನು? ಉತ್ತರ: ಹುಡುಗನು ಕಂದನ ಮನೆಗೆ ಎಲುಬಿಲ್ಲದ ಕೋಳಿಯನ್ನು ನೋಡಲು ಹೋದನು. ಪ್ರಶ್ನೆ 5. ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಯಾವುದು? ಉತ್ತರ: ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಕೋಳಿ ಮೊಟ್ಟೆ. ಪ್ರಶ್ನೆ 6. ಕವಿ ತಂಗಿಗೆ ಎಂತಹ ಅಂಗಿ ಹೊಲಿಸುವೆನು ಎಂದರು? ಉತ್ತರ: ಕವಿ ತಂಗಿಗೆ ಚಿಕ್ಕೆಗಳ ಅಂಗಿ ಹೊಲಿಸುವೆನು ಎಂದರು. ಪ್ರಶ್ನೆ 7. ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ? ಉತ್ತರ: ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿ ಕವಿಯನ್ನು ಕರೆಯಲಾಗುತ್ತದೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಉತ್ತರ: ಆಗಸವೆಂಬ ಹೊಲದೊಳಗೆ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದಾಗ ಮುಂಜಾನೆ ವೇಳೆಗೆ ಬಿಳಿ ಮುಗಿಲಂತೆ ಹತ್ತಿ ಹರಡಿರುತ್ತದೆ. ಈ ರೀತಿ ಹತ್ತಿ ಸ್ವಚ್ಛಗೊಳಿಸುವವರು ಯಾರೆಂದರೆ ನಮಗೆಲ್ಲ ಸದಾ ಬೆಳಕು ಹಾಗೂ ಶಕ್ತಿಯನ್ನು ನೀಡುತ್ತಿರುವ ಸೂರ್ಯ ಎಂದು ಕವಿ ಸೂರ್ಯನ ಕೆಲಸಗಳನ್ನು ವರ್ಣಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 2. ಸೋಜಿಗದ ಕೋಳಿ ಯಾವುದು ಏಕೆ? ಉತ್ತರ: ಸೋಜಿಗದ ಕೋಳಿ ಎಲುಬಿಲ್ಲದ ಮೊಟ್ಟೆಯಾಗಿದೆ. ಏಕೆಂದರೆ ಕೋಳಿ ಮೊಟ್ಟೆಗೆ ಮೊದಲು ಎಲುಬು ಇರುವುದಿಲ್ಲ, ಅದು ಪ್ರಾಥಮಿಕ ಬೆಳವಣಿಗೆಯ ಹಂತದಲ್ಲಿರುತ್ತದೆ. ಪ್ರಶ್ನೆ 3. ಬಾಂಧಳವು ಏಕೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ? ಉತ್ತರ: ಬಾಂಧಳವು ಹಣೆಗೆ ಚಂದಿರನೆಂಬ ತಿಲಕವನ್ನು ಇಟ್ಟು ಬೆಳದಿಂಗಳು ರಂಗೋಲಿ ಹಾಕಿದಂತೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಬಿಳಿ ಮುಗಿಲ ಹತ್ತಿ ಎಂದರೆ ಡ್ಯಾಶ್. ಆಯ್ಕೆಗಳು: ಮೋಡ, ಆಕಾಶ, ಚಿಕ್ಕೆ, ಸೂರ್ಯ. ಸರಿಯಾದ ಆಯ್ಕೆ ಮೋಡ. ಬಿಳಿ ಮುಗಿಲ ಹತ್ತಿ ಎಂದರೆ ಮೋಡ. 2. ಎಲುಬು ಇಲ್ಲದ ಕೋಳಿ ಎಂದರೆ ಡ್ಯಾಶ್. ಆಯ್ಕೆಗಳು: ಮೊಟ್ಟೆ, ಮರಿ, ಮಾಂಸ, ಹೊಟ್ಟೆ. ಸರಿಯಾದ ಆಯ್ಕೆ ಮೊಟ್ಟೆ. ಎಲುಬು ಇಲ್ಲದ ಕೋಳಿ ಎಂದರೆ ಮೊಟ್ಟೆ. 3. ಗಗನದೇವಿಯ ಹಣೆಗೆ ಬೊಟ್ಟು ಡ್ಯಾಶ್. ಆಯ್ಕೆಗಳು: ಚಿಕ್ಕೆ, ಚಂದಿರ, ಇಟ್ಟು, ಬೆಳದಿಂಗಳು. ಸರಿಯಾದ ಆಯ್ಕೆ ಚಂದಿರ. ಗಗನದೇವಿಯ ಹಣೆಗೆ ಬೊಟ್ಟು ಚಂದಿರ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಇಲ್ಲಿರುವ ಆ ಪಠ್ಯ ಪದಗಳಿಗೆ ಬಾ ಪಠ್ಯ ಪದಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಬಾಂಧಳ, ಆಕಾಶ. 2. ಬೊಟ್ಟು, ತಿಲಕ. 3. ಮುಗಿಲು, ಮೋಡ. 4. ನೀರೆ, ಸುಂದರಿ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. 1. ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು? ಆಯ್ಕೆಗಳು: ಅಕಸ, ಆಕಾಶ, ಆಕಾಶ, ಅಕಸ. ಸರಿಯಾದ ಆಯ್ಕೆ ಆಕಾಶ. 2. ಎಲುಬು ಪದದ ಅರ್ಥವೇನು? ಆಯ್ಕೆಗಳು: ಮೂಳೆ, ಮಾಂಸ, ರಕ್ತ, ಚರ್ಮ. ಸರಿಯಾದ ಆಯ್ಕೆ ಮೂಳೆ. 3. ಸತ್ಯ ಇದರ ವಿರುದ್ಧಾರ್ಥಕ ಪದ ಯಾವುದು? ಆಯ್ಕೆಗಳು: ಮೋಸ, ನಿಜ, ಋತ, ಅಸತ್ಯ. ಸರಿಯಾದ ಆಯ್ಕೆ ಅಸತ್ಯ. 4. ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಅನ್ಯಲಿಂಗ. ಸರಿಯಾದ ಆಯ್ಕೆ ಸ್ತ್ರೀಲಿಂಗ. ಮುಖ್ಯ ಪ್ರಶ್ನೆ 3. ಪದಬಳ್ಳಿ. ಪದ ಒಂದು ವಸ್ತುವನ್ನು ಪ್ರತಿನಿಧಿಸುತ್ತದೆ. ಆ ವಸ್ತುವಿಗೆ ಸಂಬಂಧಿಸಿದ ಇನ್ನಿತರ ಪದಗಳನ್ನು ಬರೆಯುತ್ತಾ ಹೋಗಿ. ಈ ಕೆಳಗಿನ ಮಾದರಿಯನ್ನು ಗಮನಿಸಿರಿ. ಮಾದರಿ: ಗಿಡ, ಮರ, ಬಳ್ಳಿ, ಚಿಗುರು, ಹೂವು, ಕಾಯಿ, ಹಣ್ಣು, ಎಲೆ, ಕಾಂಡ, ಬೇರು ಮುಂತಾದವು. 1. ಆಗಸ.
ಮೋಡ, ಸೂರ್ಯ, ಚಂದಿರ, ಗ್ರಹ, ನಕ್ಷತ್ರ, ಆಕಾಶಗಂಗೆ, ಧೂಮಕೇತು ಮುದ್ದಾದವು. 2 ಕೋಳಿ. ಕೋಳಿ ಮೊಟ್ಟೆ, ಕೋಳಿ ಪಿಳ್ಳೆ, ಹುಂಜ. 3 ಹೊಲ, ಮಣ್ಣು, ಉಳುಮೆ, ಬೀಜ, ಪೈರು, ಬೆಳೆ, ದವಸ ಧಾನ್ಯ. ಮಕ್ಕಳೇ, ಚುಟುಕು ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಗಗನ, ಆಕಾಶ, ಬಾಂದಳ, ಆಗಸ, ನೀರೆ. ಸುಂದರಿ, ಬೊಟ್ಟು, ತಿಲಕ. ಮುಗಿಲು, ಮೋಡ. ಹಿಟ್ಟು, ನಯವಾದ ಪುಡಿ. ಎಲುಬು, ಮೂಳೆ. ಚಿಕ್ಕೆ, ನಕ್ಷತ್ರ, ತಾರೆ. ಮುಂಜಾನೆ, ಸೂರ್ಯ ಉದಯಿಸುವ ಸಮಯ. ಸೋಜಿಗ, ವಿಸ್ಮಯ, ಆಶ್ಚರ್ಯದ ವಿಷಯ. ಇಂಜು, ಬಿಡಿಸು, ಹಿಗ್ಗಿಸು.